ಆ, ನಮಸ್ಕಾರ. ಇವಾಗ ಸಾಮಾನ್ಯ ಜನರು ಆ, ಒಂದು ನೂರಾರು ರೀಲ್ಸ್ಗಳನ್ನೆಲ್ಲ ನೋಡಿ ನ್ಯೂಸ್ ಚಾನಲ್ಗಳಲ್ಲೆಲ್ಲ ಆ, ಮಾತಾಡ್ತಾರೆ. ಅದನ್ನೆಲ್ಲ ನೋಡಿ ಟ್ರೈನಿಂಗ್ ಆಗಿರೋ ಪೊಲೀಸ್ಗಳಿಗೆ ಕ್ರೌಡು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಜನ ಹೇಳ್ಕೊಡ್ಬೇಕಾ? ಅವರಿಗೆ ಟ್ರೈನಿಂಗ್ ಆಗಿರುತ್ತೆ, ಆದರೆ ಕೆಲವೊಂದು ರಿಸ್ಟ್ರಿಕ್ಷನ್ ಇರುತ್ತೆ. ಏನು ಆ್ಯಕ್ಷನ್ ತೊಗೊಬೋದು, ಏನು ತೊಗೊಬಾರ್ದು ಅಂತ. ಕೆಲವೊಂದು ಸಿವಿಯರ್ ಆ್ಯಕ್ಷನ್ ತೊಗೊಳಕ್ಕೆ ಅವ್ರಿಗೆ ಪರ್ಮಿಷನ್ ಎಲ್ಲ ತೊಗೊಬೇಕು. ಸೊ ಪೊಲೀಸ್ಗಳು ಇರಲಿಲ್ಲ ಅಂದಿದ್ರೆ 11 ಜನ ಅಲ್ಲ, ಇನ್ನೂ 50 ಜನದಕ್ಕಿಂತ ಜಾಸ್ತಿನೇ ಕಾಲು ತುಳಿತದಲ್ಲಿ ಸಾಯ್ತಾಯಿದ್ರು. RCB ಇದಾಯ್ತಲ್ಲ ಅಲ್ಲಿ ಆ ಘಟನೆಯಲ್ಲಿ. ಸೊ ಸಾಮಾನ್ಯ ಜನಗಳು ಕೆಲವ್ರಿಗೆ ಪೊಲೀಸ್ ಮೇಲೆ ಒಂಥರ ಅವರು ಪಬ್ಲಿಕ್ ಸರ್ವೆಂಟು, ಜನಗಳ ಸೇವೆ ಮಾಡೋಕ್ಕೆ ಇರೋದು. ಅಂದರೆ ಪೊಲೀಸ್ ಎಷ್ಟು ಜನ ಇದ್ದರು, ಜನ ಎಷ್ಟು ಜನ ಇದ್ದರು, ಅಲ್ಲಿ ಪೊಲೀಸ್ಗಳ ಜೀವಕ್ಕೂ ಪೊಲೀಸ್ಗಳ ಜೀವನೂ ತೊಂದರೆಯಲ್ಲಿ ಅಷ್ಟೊಂದು ಜನಗಳ ಮಧ್ಯ ಹುಚ್ಚಾಟದ ಥರ ಜನಗಳು ನುಗ್ತಾ ಇರ್ಬೇಕಾರೆ ಅವರಿಗೂ ಅಷ್ಟೆಲ್ಲ ರಿಸ್ಕಲ್ಲೂ ಡ್ಯೂಟಿ ಮಾಡಿದ್ದಾರೆ ಪೊಲೀಸ್ನವರೆಲ್ಲ. ಎಲ್ಲರೂ ಅವರವರ ಏನಂತೀರ, ಅವರ ಒಂದು ಎಬಿಲಿಟಿಗೆ ಮೀರಿನೇ ಡ್ಯೂಟಿ ಮಾಡಿರ್ತಾರೆ. ಎಲ್ಲ ರಾಜಕೀಯದವರು ಇವರು ಏನೋ ಹೇಳ್ತಾರೆ ಅಂದರೆ, ಜನಗಳು ನೀವು ರಾತ್ರಿ ನೆಮ್ಮದಿಯಾಗಿ ಮಲ್ಕೊಳ್ತೀರ ಅಂದರೆ ಪೊಲೀಸ್ನವರು ನಮ್ಮ ಸುರಕ್ಷೆಗಿದ್ದಾರೆ ಅನ್ನೋ ಒಂದು ಇದರಿಂದ ನೀವು ಯಾವುದೋ ಒಂದು ಏನಂತೀರ, ಜನರೆಲ್ಲ ಪೊಲೀಸ್ಗೆ ಸಪೋರ್ಟ್ ಇದ್ದಾರೆ. ಆದರೆ ಕೆಲವೊಂದಷ್ಟು ಜನ ಸ್ವಲ್ಪ ಏನಂತೀರ, ಪೊಲೀಸ್ಗಳು ಇನ್ನೂ ಕೆಲಸ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು, ಯಾವಾಗಲೂ ಅದೇ ಹೇಳ್ತಾರೆ.